ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂತಹ ಸೆಕೆಂಡ್ PUC 2025-26 ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯದಲ್ಲಿ ಕೇಳುವಂತಹ 1 ಅಂಕದ ಬಗ್ಗೆ ಈ ಒಂದು ವಿಡಿಯೋ ಸಂಬಂಧಪಟ್ಟಿರುತ್ತೆ. ಒಂದೇ ವಿಡಿಯೋದಲ್ಲಿ ಅಷ್ಟು ಟಾಪಿಕ್ನ ಕವರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವ ರೀತಿಯಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ, ನೀಲಿ ನಕ್ಷೆಯ ಪ್ರಕಾರ 1 ಅಂಕದ ಪ್ರಶ್ನೆಗಳು ಭಾಗ ಎಯಲ್ಲಿ, ಅದು ಬಹು ಆಯ್ಕೆ ಪ್ರಶ್ನೆ ಆಗಿರಬಹುದು, ಬಿಟ್ಟ ಸ್ಥಳ ಆಗಿರಬಹುದು, ಹೊಂದಿಸಿ ಬರೆಯಿರಿ ಆಗಿರಬಹುದು, 1 ಅಂಕ ಆಗಿರಬಹುದು. ಈ 4 ಕಡೆನೂ ಕೂಡ ಬರುವಂತಹ ಟಾಪಿಕ್ಗಳು. ಅದು ಎಲ್ಲಿ ಬೇಕಾದರೂ ಬರುತ್ತೆ. ಪರಿಚಯ ಅಧ್ಯಾಯದಿಂದ 1 ಅಂಕದ 1 ಪ್ರಶ್ನೆ ಅಷ್ಟೇ ಬರುತ್ತೆ, ನೆನಪಿರಲಿ. ಅಥವಾ ಯಾವುದಾದ್ರೂ ಒಂದು ಕಡೆ ಬರುತ್ತೆ. ಅದು ಬಹು ಆಯ್ಕೆನೋ, ಬಿಟ್ಟ ಸ್ಥಳನೋ, ಹೊಂದಿಸಿ ಬರೆಯೋನೋ, 1 ಅಂಕನೋ ಒಂದು ಕಡೆ ಬರುತ್ತೆ. ನೆಕ್ಸ್ಟು ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ 1 ಅಂಕದ 3 ಪ್ರಶ್ನೆಗಳು ಬರುತ್ತೆ. ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಸಿದ್ಧಾಂತ ಏನಿದೆ, ಈ ಅಧ್ಯಾಯದಲ್ಲಿ 1 ಅಂಕದ 3 ಪ್ರಶ್ನೆಗಳು. ಮಾರುಕಟ್ಟೆ ಸಮತೋಲನ ಅಧ್ಯಾಯದಲ್ಲಿ 1 ಅಂಕದ 1 ಪ್ರಶ್ನೆ ಬರುತ್ತೆ. ಅದೇ ರೀತಿ ನಿಮ್ಮ ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಅಧ್ಯಾಯ ಏನಿದೆ, ಅದರಲ್ಲಿ 1 ಅಂಕದ 1 ಪ್ರಶ್ನೆ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಏನಿದೆ, ಅದರಲ್ಲಿ 1 ಅಂಕದ 2 ಪ್ರಶ್ನೆ. ಹಣ ಮತ್ತು ಬ್ಯಾಂಕಿಂಗಲ್ಲಿ 1 ಅಂಕದ 2 ಪ್ರಶ್ನೆ. ಆದಾಯ ಮತ್ತು ಉದ್ಯೋಗದ ನಿರ್ಧಾರದಲ್ಲಿ 1 ಅಂಕದ 2 ಪ್ರಶ್ನೆ. ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆಯಲ್ಲಿ 1 ಅಂಕದ 1 ಪ್ರಶ್ನೆ. ಹಾಗೂ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಏನಿದೆ, ಈ ಅಧ್ಯಾಯದಲ್ಲಿ 1 ಅಂಕದ 2 ಪ್ರಶ್ನೆಗಳು. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ, 20 ಅಂಕಗಳನ್ನ ನೀವು ತಗೊಳ್ಬೇಕು. ಕರೆಕ್ಟಾ? 1 ಅಂಕದಲ್ಲಿ ನಿಮಗೆ 20 ಅಂಕಗಳು ಸಿಗಬೇಕು ಅಂತ ಹೇಳಿದ್ರೆ, ನೀವು 1 ಅಂಕದ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. 1 ಅಂಕದ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಿಮಗೆ ಈ ಹಿಂದಿನ ವರ್ಷಗಳಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನುವಂತಹ ಒಂದು ನಾಲೆಡ್ಜು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ 2023ರಿಂದ ಹಿಡಿದು 2023, 24, 25 ಈ 3 ವರ್ಷಗಳು ಯಾವ ರೀತಿಯಾಗಿ 1 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ತೀನಿ. ಫಸ್ಟು ಈ ಒಂದು ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಹೇಳ್ತೀನಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿಯನ್ನು ಹೇಳ್ತೀನಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಹೇಳ್ತೀನಿ. ಅದಾದ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀನಿ. ಕಾರಣ 2 ಅಂಕದ ಪ್ರಶ್ನೆಗಳು 3 ಅಧ್ಯಾಯದಲ್ಲಿ 2 ಪ್ರಶ್ನೆ ಬರುತ್ತೆ. ಅದು ನೆನಪಿರಲಿ ನಿಮಗೆ. 3 ಅಧ್ಯಾಯಗಳಲ್ಲಿ 2 ಪ್ರಶ್ನೆ ಬರುತ್ತೆ. ಅಲ್ಲಿ 3 ಅಧ್ಯಾಯ ಓದ್ಕೊಬಿಟ್ರೆ 6 ಪ್ರಶ್ನೆ ಬಂದೋಗ್ಬಿಡುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಮೋಸ್ಟ್ ರಿಪೀಟೆಡ್ ಯಾವುದಿದೆ ಅನ್ನೋದನ್ನು ಹೇಳಿಬಿಟ್ರೆ 2 ಅಂಕನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ಓಕೆನಾ? ಸೊ ಈ ಒಂದು ವಿಡಿಯೋ ಬಹು ಆಯ್ಕೆಗೆ ಸಂಬಂಧಪಟ್ಟಿದ್ದು. ಈ ವಿಡಿಯೋನ ನೋಡಿದ ನಂತರ ನೆಕ್ಸ್ಟ್ ನಿಮಗೆ ಬಿಟ್ಟ ಸ್ಥಳ ಕ್ವಶನ್ಸು, ಆನ್ಸರ್ಸು ಬರುತ್ತೆ. ಯಾರಾದರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನೋಟಿಫಿಕೇಷನ್ ಬರುತ್ತೆ. 3 ವರ್ಷದ ವಾರ್ಷಿಕ ಪರೀಕ್ಷೆಯ ಜೊತೆಗೆ ಪ್ರಿಪ್ರೇಟರಿ ಪೇಪರು ಹಾಗೂ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಹೋದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲವನ್ನು ಅನಲೈಸ್ ಮಾಡಿನೇ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಹೇಳುವ ಬಹು ಆಯ್ಕೆ ಪ್ರಶ್ನೆಗಳು ನಾಳೆಯ ಎಕ್ಸಾಮಿಗೆ ಗ್ಯಾರಂಟಿ ಇಂಪಾರ್ಟೆಂಟ್, ಪಕ್ಕಾ ಇಂಪಾರ್ಟೆಂಟು, 100% ಗ್ಯಾರಂಟಿ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಓಕೆನಾ? ಮಾಡೆಲ್ ಪೇಪರು, ಪ್ರಿಪ್ರೇಟರಿ ಪೇಪರು ನಿಮ್ಮ ಹತ್ರನೇ ಇರೋದ್ರಿಂದ ಫಸ್ಟು ನಾನು 3 ವರ್ಷದ ವಾರ್ಷಿಕ ಪರೀಕ್ಷೆ ಪೇಪರ್ ಏನು ಹೇಳ್ತಾ ಇದ್ದೀನಿ ಅದ್ರ ಮೇಲೆ ಗಮನ ಕೊಟ್ಟು ಸಾಧ್ಯ ಆದರೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಸಾಧ್ಯ ಆದರೆ, ಯಾಕಂತ ಹೇಳಿದ್ರೆ ಎಕ್ಸಾಮ್ ಟೈಮಿಗೆ ತುಂಬ ಕಡಿಮೆ ಇದೆ. ನಾಳೆನೇ ಎಕ್ಸಾಮು. ನಾನು ಬರ್ಕೊಳ್ಳೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಬರಲ್ಲ. ನೀವು ರೆಡಿ ಆಗಬೇಕು ಎಕ್ಸಾಮಿಗೆ. ಹಾಗಾಗಿ ಓಕೆನಾ? ಫಸ್ಟು ಹೋದ ವರ್ಷ ಏನು ಕೇಳಿದ್ದಾರೆ ನೋಡ್ಬೇಡ. 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ? ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಶ್ರೇಣಿಗಳಲ್ಲಿ ಅಥವಾ ಇಲ್ಲೇ ಹೇಳಿಬಿಡ್ತೀನಿ, ಈ ಒಂದು ಜಾಗದಲ್ಲಿ ನಿಮಗೆ ಸ್ಥಾನಗಳಲ್ಲಿ ಅಂತ ಇದ್ದರೂ ಸಹ ಉತ್ತರ ಸರಿಯಾಗತ್ತೆ. ಶ್ರೇಣಿಗಳಲ್ಲಿ ಅಥವಾ ಸ್ಥಾನಗಳಲ್ಲಿ ಅಂತಿರಬೇಕು. ಸರಿಯಾದ ಉತ್ತರ ಅದೆರಡು ಆಗಿರುತ್ತೆ. ನೆಕ್ಸ್ಟು 2ನೇ ಪ್ರಶ್ನೆ. TFCಯ 100 ರೂಪಾಯಿಗಳು ಮತ್ತು TVCಯ 125 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. TFC 100 ಇದೆ, TVC 125 ಇದೆ. ಒಟ್ಟು ವೆಚ್ಚ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಒಟ್ಟು ವೆಚ್ಚ ಅಂತ ಹೇಳಿದರೆ ಏನು? TC, ಟೋಟಲ್ ಕಾಸ್ಟು. ಟೋಟಲ್ ಕಾಸ್ಟ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? TFC ಮತ್ತು TVCಯನ್ನು ಏನು ಮಾಡಬೇಕು? ಪ್ಲಸ್ ಮಾಡಬೇಕಾಗತ್ತೆ. TFC 100 ಕೊಟ್ಟಿದ್ದಾರೆ, ಪ್ಲಸ್ಸು TVC 125 ಕೊಟ್ಟಿದ್ದಾರೆ. ಟೋಟಲ್ಲು 225 ಆಯಿತು ಅಷ್ಟೇ. ಹಾಗಾಗಿ ಉತ್ತರ 225 ಬಂದಿರೋದು. ಮಹಾ ಆರ್ಥಿಕ ಕುಸಿತದ ವರ್ಷ ವೆರಿ ಇಂಪಾರ್ಟೆಂಟು 1929.
ನೆಕ್ಸ್ಟು ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ ಅಂತ ಕೇಳಿದರೆ ಹೂಡಿಕೆ. 5ನೇ ಪ್ರಶ್ನೆ, ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆಯ ಕೊಂಡಿಯನ್ನು ಹೀಗೆನ್ನುತ್ತೇವೆ ಅಂತ ಕೇಳಿದರೆ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಸರಕುಗಳು ಅಂತ ಹೇಳಿದ್ರೆ ಏನು? ಉತ್ಪನ್ನ. ಸರಿಯಾದ ಉತ್ತರ ಉತ್ಪನ್ನ, ಮಾರುಕಟ್ಟೆ, ಕೊಂಡಿ. ಇದು 2025ರಲ್ಲಿ ಕೇಳಿರುವಂಥ ಪ್ರಶ್ನೆ. ಅದೇ ರೀತಿಯಾಗಿ 2024ರಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಸೂಕ್ಷ್ಮ ಅಂತ ಹೇಳಿದ್ರೆ ಅನುಭೋಗಿಯ ವರ್ತನೆ. ಕರೆಕ್ಟಾ? ಸೂಕ್ಷ್ಮ ಅಂತ ಹೇಳಿದ್ರೆ ಅನುಭೋಗಿಯ ವರ್ತನೆ. ರಾಷ್ಟ್ರೀಯ ಆದಾಯ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ವಿದೇಶಿ ವ್ಯಾಪಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿರುತ್ತೆ. ಮುಂದಿನ ಪ್ರಶ್ನೆ, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ. ಇಲ್ಲಿ ನೋಡಿ, ಒಂದು ಘಟಕದ ಹೆಚ್ಚುವರಿ ಅನ್ನುವಂತಹ ಪದ ಬಂತು ಅಂತ ಹೇಳಿದರೆ ಅದು ಸೀಮಾಂತ ಆದಾಯ. ಒಂದು ಘಟಕದ ಹೆಚ್ಚುವರಿ ಅನ್ನೋ ಪದ ಬಂದಾಗ ಅದು ಸೀಮಾಂತ ಆದಾಯನೇ ಆಗಿರುತ್ತೆ. ಸರಿಯಾದ ಉತ್ತರ ಸೀಮಾಂತ ಆದಾಯ. ಸರಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕನಿಷ್ಠ ಮಿತಿ ಅಂತ ಹೇಳಿದ್ರೆ ಬೆಲೆ ಅಂತಸ್ತು. ಇನ್ನೊಂದು ಬೆಲೆ ಮಿತಿ ಇದೆ, ಅದು ಬೇರೆ. ಕನಿಷ್ಠ ಮಿತಿ ಅಂತ ಬಂದಾಗ ಬೆಲೆ ಅಂತಸ್ತು. ಅದು ಬಿಟ್ಟು ಇಲ್ಲಿ ಯಾವುದೂ ಇಲ್ಲ. ಕನಿಷ್ಠ ಮಿತಿ ನೆನ್ಪಿಟ್ಕೊಳ್ಳಿ. NNP ಈಕ್ವಲ್ಸ್ ಅಂತ ಕೇಳಿದರೆ NNP ಅಂತ ಹೇಳಿದ್ರೆ GNP ಮೈನಸ್ ಸವಕಳಿ. ಇದನ್ನು ನೀವೆಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ 6 ಅಂಕದ GDP GNP ಇದಕ್ಕೆ ಸಂಬಂಧಪಟ್ಟಂತೆ 6 ಅಂಕದ ಲೆಕ್ಕಗಳನ್ನ ಏನು ಕಲ್ತ್ಕೊಂಡಿದ್ದೀರಲ್ಲ ಅಲ್ಲಿ ಯೋಚನೆ ಮಾಡಿ. GNPಗೆ ಸವಕಳಿಯನ್ನು ಮೈನಸ್ ಮಾಡಿದರೆ NNP ಸಿಗತ್ತೆ. ಇದು ನಿಮಗೆ ಗೊತ್ತಿದೆ. ಇದು ನೀವು ಸವಕಳಿ ಅಂತಲೂ ಬರೆದಿರ್ತೀರಿ, ಕೆಲವೊಂದು ಸಲ ಡಿಪ್ರಿಸಿಯೇಷನ್ ಅಂತಲೂ ಬರೆದಿರ್ತೀರಿ ಡೈರೆಕ್ಟಾಗಿ ಡಿ ಅಂತ. ಹಾಗಾಗಿ ಸವಕಳಿ ಡಿಪ್ರಿಸಿಯೇಷನ್ನು ಬೋತ್ ಆರ್ ಸೇಮು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಅಂತ ಕೊಟ್ಟಿದ್ದಾರೆ. ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಸ್ವಾಯತ್ತ ಅನುಭೋಗ. ಕರೆಕ್ಟ್ ನೆನ್ಪಿಟ್ಕೊಳ್ಬೋದು ಇಲ್ಲಿ, ಸ್ವತಂತ್ರವಾದ ಸ್ವಾಯತ್ತ. ಓಕೆನಾ? ನೆಕ್ಸ್ಟು 2023ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಈ ರೀತಿಯಾಗಿದೆ. ತುಷ್ಟಿ ಗುಣವು ಅಂತ ಕೊಟ್ಟಿದ್ದಾರೆ. ವಸ್ತುನಿಷ್ಠ, ವ್ಯಕ್ತಿನಿಷ್ಠ, ಎ ಮತ್ತು ಬಿ ಎರಡು ಮೇಲಿನ ಯಾವುದೂ ಅಲ್ಲ ಕೇಳಿದರೆ. ತುಷ್ಟಿಗುಣ ವ್ಯಕ್ತಿಗೆ ಸಂಬಂಧಪಟ್ಟಿರೋದು, ವ್ಯಕ್ತಿನಿಷ್ಠ. ಓಕೆ ಅಲ್ವಾ? ನೆಕ್ಸ್ಟು ಮುಂದಿನ ಪ್ರಶ್ನೆ ಕೇಳಿರುವಂಥದ್ದು, ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ. ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ. ಸೀಮಾಂತ ಉತ್ಪನ್ನ. ಬದಲಾವಣೆ ಅಥವಾ ಹೆಚ್ಚುವರಿ ಸೀಮಾಂತ ಉತ್ಪನ್ನ. ಮುಂದಿನ ಪ್ರಶ್ನೆ, ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದಿಸುವ ಮಾರುಕಟ್ಟೆಯನ್ನು ಹೀಗೆನ್ನುವರು. ಏಕರೂಪವಲ್ಲದ, ಏಕರೂಪ ಅಲ್ಲ. ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಏಕರೂಪ ಅಂತ ಹೇಳಿದರೆ ಏಕಸ್ವಾಮ್ಯ ಆಗ್ತಾ ಇತ್ತು. ಇಲ್ಲಿ ಏಕರೂಪವಲ್ಲದ ಸರಕುಗಳು ಅಂತ ಹೇಳಿದರೆ ಅದಕ್ಕೆ ಸ್ವಾಮ್ಯಯುತ ಪೈಪೋಟಿ ಸರಿಯಾದ ಉತ್ತರ ಆಗಿರುತ್ತೆ. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಂತ ಹೇಳಿದರೆ ಆರ್ಥಿಕ ಏಜೆಂಟರು. ರಾಷ್ಟ್ರೀಯ ವರಮಾನದ ಅಧ್ಯಯನವು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ. ಸಮಗ್ರ ಅರ್ಥಶಾಸ್ತ್ರಕ್ಕೆ. ರಾಷ್ಟ್ರೀಯ ವರಮಾನ ಅಥವಾ ನಿರುದ್ಯೋಗ ಇದೆಲ್ಲವೂ ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಹಣದ ಪ್ರಮುಖ ಕಾರ್ಯ ಅಂತ ಕೇಳಿದರೆ ವಿನಿಮಯ ಮಾಧ್ಯಮ. 2023ರಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. 2024ರಿಂದ ಅದು 5 ಬಹು ಆಯ್ಕೆ ಪ್ರಶ್ನೆಗೆ ಕಡಿಮೆ ಆಗಿದೆ. ಆದರೆ ಇಲ್ಲಿ ಕೇಳಿರುವಂತಹ 10 ಬಹು ಆಯ್ಕೆ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟೇ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಆದರೆ ಈ ವರ್ಷ ನಿಮಗೆ ಕೇಳೋದು 5 ಬಹು ಆಯ್ಕೆ ಪ್ರಶ್ನೆಗಳು ಮಾತ್ರ. ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ. ಸಾಲದ ಸುಲಭ ಲಭ್ಯತೆಯು ಡ್ಯಾಶ್ ಅನ್ನು ಉತ್ತೇಜಿಸುತ್ತದೆ, ಹೂಡಿಕೆಯನ್ನು. ದೇಶದೊಳಗೆ ಉತ್ಪಾದಿಸಲಾಗುವ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ಏನಂತ ಕರಿತೀವಿ? ಅಬಕಾರಿ ಸುಂಕ ಎನ್ನುತ್ತೇವೆ. ಈ ಪ್ರಮಿತಿಯಲ್ಲಿ ಕರೆನ್ಸಿಗಳನ್ನು ಚಿನ್ನದ ರೂಪದಲ್ಲಿ ವ್ಯಾಖ್ಯಾನಿಸಲಾಗುತ್ತಿತ್ತು, ಚಿನ್ನದ ಪ್ರಮಿತಿ. ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಈ ವ್ಯವಹಾರಗಳನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ. ಮೇಲಿನ ಎಲ್ಲವೂ. ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಸರಕುಗಳ ಬಗ್ಗೆ ಆಗಿರಬಹುದು, ಸೇವೆಗಳ ಬಗ್ಗೆ ಆಗಿರಬಹುದು, ಆಸ್ತಿಗಳ ಬಗ್ಗೆ ಆಗಿರಬಹುದು, ಸಂದಾಯ ಬಾಕಿ ಏನಾಗಿರುತ್ತೆ ಅದು ದಾಖಲೆ ಆಗುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ನೆಕ್ಸ್ಟು ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ 1ರಲ್ಲಿ ಕೇಳಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು. ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು ಅಂತ ಕೇಳಿದರೆ ಮೂಲಕ್ಕೆ ಪಿನ ಮಧ್ಯವಾಗಿರುತ್ತದೆ. ಉತ್ಪಾದನಾ ಬಿಂಬಕದ ಸೂತ್ರ ಕೇಳಿದರೆ Q = F × L, K. ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ 20 ರೂಪಾಯಿಗಳಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯ ಎಷ್ಟು ಕೇಳಿದರೆ ಇಲ್ಲಿ ಪುಸ್ತಕಗಳೆಷ್ಟು? 20. ಒಂದು ಪುಸ್ತಕಕ್ಕೆ 20 ರೂಪಾಯಿಗಳಾದರೆ
40 ಪುಸ್ತಕಗಳನ್ನು ಕೊಂಡುಕೊಂಡ್ರೆ 20 × 40 ಮಾಡಿದಾಗ ಏನಾಗುತ್ತೆ? 800 ರೂಪಾಯಿಗಳಾಗುತ್ತೆ. ಸರಿಯಾದ ಉತ್ತರ 800. RBI ಸ್ಥಾಪನೆಗೊಂಡ ವರ್ಷ ಯಾವುದು ಅಂತ ಹೇಳಿದರೆ 1935 ಸರಿಯಾದ ಉತ್ತರ. MPCಯ ಮೌಲ್ಯವು ಇವುಗಳ ನಡುವೆ ಇರುತ್ತದೆ ಅಂತ ಕೇಳಿದರೆ 0 ಮತ್ತು 1. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ಪ್ರಶ್ನೆ 1 ಅಂಕದಲ್ಲಿ ಲೆಕ್ಕದ ರೀತಿ ಕೂಡ ಬಂದಿದೆ, MPCಯ ಮೌಲ್ಯ ಕಂಡುಹಿಡಿಯೋದು. ಹಾಗಾಗಿ 0 ಮತ್ತು 1ರ ನಡುವೆ ಇರುತ್ತದೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. MPCಯ ಮೌಲ್ಯ 0 ಮತ್ತು 1ರ ನಡುವೆ ಇರುತ್ತೆ. ಓಕೆನಾ? ನೆಕ್ಸ್ಟು ಪ್ರಿಪರೇಟರಿ ಪೂರ್ವಸಿದ್ಧತಾ ಪರೀಕ್ಷೆ 2ರಲ್ಲಿ ಕೇಳಿರುವಂಥ ಪ್ರಶ್ನೆ, ಬೇಡಿಕೆ ರೇಖೆಯ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಅಂತ ಕೇಳಿದರೆ 1ಕ್ಕೆ ಸಮನಾಗಿರುತ್ತದೆ. ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಕೇಳಿದರೆ Q = x1 ಆಲ್ಫಾ, x2 ಬೀಟಾ ಸರಿಯಾದ ಉತ್ತರ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಅಂತ ಕೇಳಿದರೆ ಬೆಲೆ ಪಡೆಯುವವರು. ಭಾರತದಲ್ಲಿ GDPಯನ್ನು ವರದಿ ಮಾಡುವಂತಹ ಸಂಸ್ಥೆ ಯಾವುದು? CSO. ನೆಕ್ಸ್ಟು, ಒಂದು ದೇಶದ ಕರೆನ್ಸಿಯ ಬೆಲೆಯನ್ನು ವಿದೇಶಿ ಕರೆನ್ಸಿಯ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ? ವಿದೇಶಿ ವಿನಿಮಯ ದರ. ನೆಕ್ಸ್ಟು, ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಸೊ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ರಿಪೀಟ್ ಬರುತ್ತೆ, ಆದಷ್ಟು ರಿಪೀಟ್ ಬಂದಿರುವ ಪ್ರಶ್ನೆಗಳ ಕಡೆ ಗಮನ ಇರಲಿ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಅನುಭೋಗಿಯ ವರ್ತನೆ. ನೋಡಿ, ಎಲ್ಲ ರಿಪೀಟ್ ಇದು. ರಾಷ್ಟ್ರೀಯ ಆದಾಯ, ನಿರುದ್ಯೋಗ, ವಿದೇಶಿ ವ್ಯಾಪಾರ. 2024ರ ಮೊದಲ ಪ್ರಶ್ನೆ ಇದೇ ಆಗಿತ್ತು ಅಲ್ವಾ? ಅನುಭೋಗಿಯ ವರ್ತನೆ. TU ಸ್ಥಿರವಾಗಿದ್ದಾಗ MU ಏನಾಗಿರುತ್ತೆ? ಶೂನ್ಯವಾಗಿರುತ್ತದೆ. ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆಂದು ಕರೆಯುತ್ತೇವೆ? ರಾಷ್ಟ್ರೀಯ ಆದಾಯ. ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಅತಿ ಪ್ರಸರಣ. ಅಧಿಕವಾದಾಗ ಅತಿ ಪ್ರಸರಣ, ಕಡಿಮೆಯಾದಾಗ ಅನಪ್ರಸರಣ. ನೆನ್ಪಿಟ್ಕೊಳ್ಳಿ, ಅಧಿಕವಾದಾಗ ಅತಿ ಪ್ರಸರಣ. ನೆಕ್ಸ್ಟು, ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಶ್ರೇಣಿಗಳಲ್ಲಿ ಅಥವಾ ಸ್ಥಾನಗಳಲ್ಲಿ ರಿಪೀಟ್ ಆಯಿತು. ಕಾಬ್ ಡಗ್ಲಾಸ್ ರಿಪೀಟ್ ಆಯಿತು. ಒಬ್ಬ ಪುಸ್ತಕ ಮಾರಾಟಗಾರನು ರಿಪೀಟ್ ಆಯಿತು. 28, 40, 800 ಆಗುತ್ತೆ, ರಿಪೀಟ್ ಆಯಿತು. RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ, ಜನಸಾಮಾನ್ಯರು. ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ, ಹೂಡಿಕೆ. ನೆಕ್ಸ್ಟು, ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಇದು ಕೂಡ ಇಂಪಾರ್ಟೆಂಟೇ. TFCಯು 200, ಇದು ಕೂಡ ರಿಪೀಟ್ ಆಗಿದೆ. ಆದರೆ ಇಲ್ಲಿ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಸಂಖ್ಯೆ ಚೇಂಜ್ ಇದೆ. TFCಯು 200 ರೂಪಾಯಿಗಳು ಮತ್ತು TVCಯು 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಿದೆ. 425 ಆಗುತ್ತೆ. TFC ಮತ್ತು TVCಯನ್ನು ಪ್ಲಸ್ ಮಾಡಬೇಕು. ಉದ್ಯಮ ಘಟಕದ ಲಾಭವನ್ನು, ಲಾಭ ಅನ್ನೋದನ್ನು ನಾವು ಯಾವ ಒಂದು ಸಿಂಬಲಲ್ಲಿ ಸೂಚಿಸ್ತೀವಿ ಅಂತ ಹೇಳಿದ್ರೆ ಪೈ ಸಿಂಬಲು. ನೆನ್ಪಿಟ್ಕೊಳ್ಳಿ. ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದು ಯಾವ ಚಿಂತನೆ? ಸಾಂಪ್ರದಾಯಿಕ ಚಿಂತನೆಯಾಗಿದೆ. ನೆಕ್ಸ್ಟು, ಮುಂದಿನ ಪ್ರಶ್ನೆ, ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವಿನಲ್ಲಿ ಸಮತೋಲನವಿರುತ್ತದೆ. ಈಕ್ವಿಲಿಬ್ರಿಯಂ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆಯನ್ನು ಏನಂತ ಕರಿತೀವಿ? ವಿದೇಶಿ ವಿನಿಮಯ ಮಾರುಕಟ್ಟೆ. ಅಂದರೆ ನಿಮಗೆ ಒಂದು ಅರ್ಥ ಆಗ್ತದೆ, ನಿಮಗೆ ಯಾವುದೇ ಬಹು ಆಯ್ಕೆ ಪ್ರಶ್ನೆಗಳನ್ನು ಯಾವುದೇ ಪೇಪರಲ್ಲೂ ನೋಡಿದ್ರೂ ಕೂಡ ಅದನ್ನೇ ಆ ಕಡೆ ಈ ಕಡೆ ಮಾಡಿ ಕೇಳಿದ್ದಾರೆ ಬಿಟ್ಟರೆ ಆ ಒಂದು ಚಾಪ್ಟರ್ಗಳನ್ನ ಹೇಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಯಾವ ರೀತಿ ಕ್ವಶನ್ಸ್ ಬಂದಿದೆ ಅನ್ನೋದು ನಿಮಗೆ ಅರ್ಥ ಆಗ್ತಿದೆ. ಇದಿಷ್ಟು ಕೂಡ ಇಷ್ಟು ಪ್ರಶ್ನೆಗಳಲ್ಲಿ. ಇದ್ರ ಜೊತೆಗೆ 2024, 25ರ ಪ್ರಶ್ನೆಗಳನ್ನು ಕೂಡ ನಾನು ನೋಡಿದ್ದೀನಿ. ಅಲ್ಲೆಲ್ಲವೂ ರಿಪೀಟ್ ಆಗಿರೋದ್ರಿಂದ ಇದಿಷ್ಟು ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟೇ ಆಗಿರುತ್ತೆ. ಬೇಕಾದರೆ ನೀವು ಒಂದು ಸ್ಕ್ರೀನ್ಶಾಟ್ನ ತಗೊಳ್ಬಹುದು, ನಾನು ಪೇಪರ್ ಹಾಕ್ತೀನಿ. 2024, 25ರ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ. ಆನ್ಸರ್ ಕೂಡ ಹಾಕಿಟ್ಟಿದ್ದೀನಿ, ನೋಡ್ಕೊಳ್ಬಹುದು. ಪಾಸ್ ಮಾಡಿ ನೋಡ್ಕೊಂಡ್ರಾ? ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ 2024, 25. ನೋಡ್ಕೊಂಡ್ರಾ? ಓಕೆ, ರಿಪೀಟ್ ಆಗಿದೆ ಅಲ್ವಾ? ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಿರೋ ಪ್ರಶ್ನೆ, ಓಕೆ. 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೇನಾರ್ಡ್ ಕೇನ್ಸ್ ರವರು ಪ್ರಕಟಿಸಿದ ಪ್ರಸಿದ್ಧ ಕೃತಿ. ಇದು ಇಂಪಾರ್ಟೆಂಟೇ, ಮತ್ತೆಲ್ಲವೂ ಕೂಡ ರಿಪೀಟ್ ಆಗಿದೆ. ಓಕೆ.
ಸೊ ಇದಿಷ್ಟು ಕೂಡ ಬಹು ಆಯ್ಕೆ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಓದ್ಕೊಳ್ಬೇಕಾಗಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಇದಿಷ್ಟು ಪೇಪರಲ್ಲಿ ಕೇಳಿದ್ದಾರೆ ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಕಾನ್ಸೆಪ್ಟ್ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.